ನಾವೊಂದು ಕೇಳಿದ್ದ ರೋದನವು ಸೀತಾದೇವಿಯದೇ ಆಗಿರಬೇಕೆಂದು ಈಗ ನನಗನಿಸುತ್ತದೆ. ದುಷ್ಟನಾದ ರಾವಣನು ಎತ್ತಿಕೊಂಡು ಹೋಗುವಾಗ ಆ ಸಾಧ್ವಿಯೇ ಅಳುತ್ತಿದ್ದಿರಬೇಕು. ಪೂಜ್ಯಲಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ತಡೆದ ನನ್ನ ತಮ್ಮನನ್ನೂ ಕೊಂದು ಆ ಪಾಪಿಯು ನನ್ನ ಎದುರಿನಲ್ಲಿಯೇ ಹೋದಂತೆ ಹೋಗಿಬಿಟ್ಟನಲ್ಲ. ಅಯ್ಯೋ, ನಾನು ಅರಿಯದೇ ಹೋಯಿತು. ಅರಿತಿದ್ದರೂ ಗರಿ ಸುಟ್ಟು ಅದೃಷ್ಟವೇ ಕೆಟ್ಟಿದ್ದ ನನ್ನಿಂದ ಏನು ತಾನೇ ಸಾಧ್ಯವಿತ್ತು? ಆದರೂ ಮನಸ್ಸಿಗೆ ಹಾಗೆ ಕಾಣುತ್ತದೆ. ನನ್ನ ಮಗನಾದರೂ ಒಂದಿಷ್ಟು ಪ್ರಯತ್ನಿಸುತ್ತಿದ್ದ. ಆ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಲು ನಮಗೆ ಭಾಗ್ಯವಿಲ್ಲ. ಆಗಲಿ, ನನ್ನ ತಮ್ಮನಾದರೂ ಜೀವ ತೆತ್ತು ಅಮರನಾದನಲ್ಲ. ಅವನಿಗಾದರೂ ಆ ಯೋಗವು ಕೂಡಿ ಬಂತಲ್ಲ. ಅದೇ ನಮ್ಮಂಥವರಿಗೆ ದೊಡ್ಡದು. ನಾನು ತಿಳಿದಂತೆ 100 ಯೋಜನ ಅಗಲದ ದಕ್ಷಿಣ ಸಮುದ್ರದ ಆಚೆಯ ದಡದಲ್ಲಿ ಲಂಕೆ ಎಂಬುದೊಂದು ವೈಭವೋಪೇತವಾದ ರಾಕ್ಷಸ ರಾಜ್ಯವಿದೆಯಂತೆ. ಅದನ್ನು ಕುಬೇರನ ತಮ್ಮನು ವಿಶ್ರವಸುವಿನ ಮಗನೂ ಆಗಿರುವ ರಾವಣನೆಂಬವನು ಆಳುತ್ತಾನಂತೆ. ಅವನಲ್ಲಿ ಗಗನಚಾರಿಯಾದ ದಿವ್ಯ ಪುಷ್ಪಕವಿದೆಯಂತೆ. ತೆಂಕಣ ಸಾಗರದ ತಡಿಯಲ್ಲಿ ಆಹಾರಕ್ಕಾಗಿ ಸುತ್ತುತ್ತಿದ್ದ ನನ್ನ ಮಗನು ಇದೆಲ್ಲವನ್ನು ಸ್ವಲ್ಪ ಸ್ವಲ್ಪ ತಿಳಿದು ನನಗೆ ಹೇಳಿದ್ದನು. ಆದರೆ ಸೀತಾಪಹಾರದ ಕುರಿತು ಅವನಿಗೆ ಏನೂ ತಿಳಿಯದು. ನನ್ನ ಊಹೆಯಂತೆ ಆ ಕಳ್ಳನು ಸೀತಾದೇವಿಯನ್ನು ಅವನ ಲಂಕೆಗೆ ಕೊಂಡು ಹೋಗಿರಬೇಕು. ಸಮುದ್ರವನ್ನು ದಾಟುವುದು ಇತರರಿಂದ ಸಾಧ್ಯವಲ್ಲವೆಂದು ಅವನು ಹಾಗೆಯೇ ಮಾಡಿರಬಹುದು. ನನ್ನ ಮಗನೂ ಇಲ್ಲಿಲ್ಲ. ಅವನು ಇನ್ನೆಲ್ಲಿಗೋ ಹೋಗಿರುವನೋ ಏನು. ಬರುವಾಗ ಕತ್ತಲಾದರೂ ಆಯಿತೇ. ನನ್ನ ತಮ್ಮನನ್ನು ಕೊಂದ ರಾವಣನು ನನಗೂ ವೈರಿಯೇ. ಮಾತ್ರವಲ್ಲ, ಧರ್ಮದ್ರೋಹಿಯಾದವನು, ಶ್ರೀರಾಮನ ಪತ್ನಿಯನ್ನು ಅಪಹರಿಸಿದವನು ಯಾರಿಗೇ ಆದರೂ ಶತ್ರುವೇ ಆಗಿರುವೆನು. ನಾನಂತೂ ನನ್ನ ತಮ್ಮನನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳಲೇಬೇಕೆಂದು ನನಗನಿಸುತ್ತದೆ. ಹೇಗೆ ಮಾಡಲಿ? ಕೇವಲ ದುರ್ಬಲನಾದ ನಾನು ಮಾತಿನ ಮೂಲಕ ನಿಮಗೆ ಸಹಾಯ ಮಾಡಿ ಆ ಹಗೆಯನ್ನು ಸಾಧಿಸಿಕೊಳ್ಳುವುದೊಂದೇ ಯುಕ್ತವಾದ ಮಾರ್ಗವು. ಆದುದರಿಂದ ಮತ್ತೆಲ್ಲಕ್ಕೂ ಅಸಮರ್ಥನಾದ ನಾನು ನಿಮಗೆ ಯಥಾಸಾಧ್ಯವಾದ ಸಹಾಯವನ್ನು ಮಾಡುತ್ತೇನೆ. ನನ್ನನ್ನು ಸಮುದ್ರ ತೀರಕ್ಕೆ ಕರೆದುಕೊಂಡು ಹೋಗಿ ಬಿಡಿ. ಅದು ಹೆಚ್ಚು ದೂರದಲ್ಲಿಲ್ಲ. ಸತ್ತು ಹೋದ ನನ್ನ ತಮ್ಮನಿಗೆ ನೀರು ಬಿಟ್ಟು ಮೊದಲು ನನ್ನ ದುಃಖವನ್ನು ಉಪಶಮಿಸಿಕೊಳ್ಳುತ್ತೇನೆ. ನಿಮ್ಮಲ್ಲಿ ಯಾರಾದರೂ ಸಮುದ್ರವನ್ನು ದಾಟಲು ಶಕ್ತರಿರುವರೋ ನೋಡಿ. ಒಬ್ಬನಾದರೂ ಅದಕ್ಕೆ ಪ್ರಯತ್ನಿಸಿದರೆ ಲಂಕೆಗೆ ಹೋಗಿ ಅಲ್ಲಿ ಸೀತಾದೇವಿಯನ್ನು ಹುಡುಕಿ ಕಂಡು ಬರಬಹುದು. ಸಮುದ್ರವನ್ನು ದಾಟದೆ ಲಂಕೆಗೆ ಹೋಗಲು ಸಾಧ್ಯವಾಗದು. ಸೀತಾದೇವಿಯು ಅಲ್ಲೇ ಇರಬೇಕು. ನನ್ನ ರೆಕ್ಕೆಗಳು ಶ್ರೀರಾಮನ ಚಾರಿತ್ರ್ಯವನ್ನು ಕೇಳಿ ಮೂಡತೊಡಗಿರಬೇಕು. ಆ ಮುನಿಗಳ ಮಾತು ಎಂದಿಗೂ ಸುಳ್ಳಾಗಲಾರದು. ಆದರೆ ಇನ್ನೂ ಕೆಲವು ದಿವಸವಲ್ಲದೆ ಆ ಗರಿಗಳು ಬೆಳೆದು ಬಲಗೊಳ್ಳದೆ ನನ್ನಿಂದ ಏನನ್ನೂ ಮಾಡಲು ಸಾಧ್ಯವಾಗದು. ನಾನೆಂದಂತೆ ನೀವು ಮಾಡಿದರೆ ನನಗೂ ನಿಮಗೂ ಒಟ್ಟಾಗಿಯೇ ಉಪಕಾರವಾಗಬಹುದು. ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳಿರಿ ಎಂದು ಸಂಪಾತಿಯು ತನ್ನ ವೃತ್ತಾಂತವನ್ನು ಹೇಳುತ್ತಾ ಕಪಿವೀರರಿಗೆ ಅವರ ಮನಸ್ಸಿನಲ್ಲಿ ಕರಿಕೆಯೇ ಹೋಗುತ್ತಿದ್ದಂತೆ ಆಶಾಜ್ಯೋತಿಯನ್ನು ಸುಸ್ನೇಹಪೂರಿತವಾದ ಮಾತಿನಿಂದ ಪ್ರಜ್ವಲಿಸುವಂತೆ ಮಾಡಿದನು. ಅದರಿಂದಲೇ ಹರ್ಷಚಿತ್ತರಾದ ವಾನರರು ಸಂಪಾತಿಯನ್ನು ಎತ್ತಿಕೊಂಡು ಅವನಿಂದಲೇ ಸೂಚಿತವಾದ ದಾರಿಯಲ್ಲಿ ನಡೆದು ತೆಂಕಣ ಸಾಗರದ ತಡಿಯಲ್ಲಿಳಿಸಿದರು. ಸಂಪಾತಿಯು ತನ್ನ ಕೊಕ್ಕನ್ನೇ ಹಾರುವ ತೆರೆಯತ್ತ ಚಾಚಿ ನೀರನ್ನೆತ್ತಿ ಭೂಮಿಗೆ ಸುರಿದನು. ಜತೆಯಲ್ಲಿಯೇ 4 ಬಿಂದು ಅಶ್ರುಜಲವೂ ಅವನ ಕಣ್ಣುಗಳಿಂದಲೂ ಇಳಿಯಿತು. ಹಾಗೆಯೇ ಜಟಾಯುವಿನ ಆತ್ಮಕ್ಕೆ ಶಾಂತಿಯನ್ನು ಕೋರಿದನು. ಮತ್ತೆ ಕಪಿವೀರರಿಗೆ ಲಂಕೆ ಇರುವ ದಿಕ್ಕನ್ನು ಸೂಚಿಸಿ ಅವರೆಲ್ಲರೂ ಮುಂಬರಿದು ಕೃತಾಕಾರರಾಗುವಂತೆ ಹರಸಿ ಪ್ರೋತ್ಸಾಹಿಸಿದನು. ಕಿಷ್ಕಿಂಧೆಯ ವೀರಭಟರು ಸಂಪಾತಿಗೆ ವಂದಿಸಿ ಆ ಕ್ಷಣವೇ ಅವನನ್ನಲ್ಲಿ ಬಿಟ್ಟು ಸಮುದ್ರದ ದಂಡೆಯಲ್ಲಿಯೇ ಕೆಲವು ದೂರ ಕ್ರಮಿಸಿ ಮತ್ತಲ್ಲಿಯೇ ಮಳಲ ರಾಶಿಯ ಮೇಲೆ ಕುಳಿತು ಕಣ್ಣ ಮುಂದಿನ ಅಪಾರವಾದ ಜಲರಾಶಿಯನ್ನು ನೋಡತೊಡಗಿದನು. ಬಹುದೂರದಿಂದ ಸಮುದ್ರದ ತೆರೆಗಳು ಒಂದರ ಹಿಂದೊಂದಾಗಿ ಸುರುಳಿ ಸುತ್ತಿಕೊಂಡು ಹೊರಳಿ ಮೇಲೆ ಬಂದು ಅಪ್ಪಳಿಸುತ್ತಿದ್ದವು. ಆ ಹಾರುವ ನೀರಿನ ಹನಿಗಳು ಬಹು ಎತ್ತರದವರೆಗೂ ಹಾರಿ ಬಿಳಿಯ ಮುತ್ತಿನ ರಾಶಿಯನ್ನೆರಚಿದಂತೆ ಉದುರಿ ಬೀಳುತ್ತಿದ್ದವು. ಕಮಲಾಕರದಲ್ಲಿಳಿದ ಮದಕರಿಗಳು ಕಾಸಾರವನ್ನು ಕದಡಿ ಸೊಂಡಿಲೆನ್ನದ್ದಿ ನೀರನ್ನು ಹೀರಿ ಮತ್ತದನ್ನೇ ಮೇಲೆತ್ತರಕ್ಕೆ ಹಾರಿಸುವಂತೆ ಗಾತ್ರದಲ್ಲಿ ಪರ್ವತಗಳನ್ನು ಹೋಲುವ ಹೆಬ್ಬಂಡೆಗಳಂತಿರುವ ಪೆರ್ದರೆಗಳು ಮಹಾಟ್ಟಹಾಸದಂತೆ ತೀರಕ್ಕೆ ಬಂದೆರಗಿ ಗಗನದೆತ್ತರಕ್ಕೆ ಒಂದೇ ಸವನೆ ಹಾರಿ ಮೌಕ್ತಿಕ ವೃಷ್ಟಿಯಂತೆ ಬೀಳುತ್ತಿದ್ದವು. ಅಡಿಗಡಿಗೆ ನೆಗೆದು ಬೀಳುವ ಮರಿಮೀನುಗಳು ಕನಕಕಾಂತಿಯನ್ನು ಬೀರಿ ಮರೆಗೊಳ್ಳುತ್ತಿದ್ದವು. ಅವುಗಳನ್ನು ಹಿಡಿದು ತಿನ್ನಲು ಹಾರೈಸಿ ಕುಳಿತಿದ್ದ ಬಕಪಕ್ಷಿಗಳು ಅವುಗಳೊಂದಿಗೆ ಹಾರಿ ಅವುಗಳನ್ನು ಹಿಡಿಯಲು ಪ್ರಯತ್ನಿಸುತ್ತಾ ಗಗನಾಂಗಣದ ಬಿಳಿಯ ತೆಳು ಮೋಡಗಳ ಸಾಲಿನಂತೆ ರಂಜಿಸುತ್ತಿದ್ದವು. ಕಡಲ ಕಡೆಯಿಂದ ಬೀಸುವ ಗಾಳಿಯೇ ಆ ತೆರೆಗಳನ್ನು ಬೀಸಿತೇ ಅಲ್ಲ, ಎದ್ದ ತೆರೆಗಳು ಎದ್ದೆದ್ದು ಮುಗುಜಿಯೇ ಆ ಗಾಳಿಯನ್ನು ಬೀಸಿದುವೆ ಎಂಬಷ್ಟು ಭ್ರಮೆಯುಂಟಾಗುವಂತೆ
ಗಾಳಿಯು ತೆರೆಗಳು ಒಂದಾಗಿ ಬೀಸಿ ಬಡಿಯುತ್ತಿದ್ದವು. ಬಿಡುವಿಲ್ಲದೆ ಎದ್ದು ದಟ್ಟೈಸುತ್ತಿದ್ದ ತೆರೆಗಳೇ ಮೋಡವಾಗಿ, ದಡವನ್ನಪ್ಪಳಿಸುವ ಆ ಸಪ್ಪಳವೇ ಗುಡುಗಾಗಿ, ಹಾರಿ ಬೀಳುವ ಮೀನುಗಳೇ ಮಿಂಚಾಗಿ, ಅಂತೆಯೇ ಏರಿ ಸುರಿಯುವ ನೀರ ಹನಿಗಳೇ ಮಳೆಯಾಗಿ ಕಂಗೊಳಿಸುವಂತಿರುವುದರಿಂದ ಮತ್ತೆ ಭೂಮಿಯೇ ಇಲ್ಲವೆಂಬಂತೆ ಕಾಣಿಸುತ್ತಾ ಆಕಾಶದ ಪಡಿನಳಲನ್ನು ಹೊತ್ತು ದಡವನ್ನು ಮೀರಿ ಮಿಗದೆ ನೆಲೆಯಾಗಿ ನಿಂತ ಸಮುದ್ರವದು ತಾನು ವ್ಯೋಮವೆಂಬಷ್ಟು ವಿಶಾಲತೆಯಿಂದ ಮೆರೆದು ಮೊರೆಯುತ್ತಿತ್ತು. ಅಡಿಯಲ್ಲಿ ವಿಸ್ತಾರವಾದ ಸೈಕತ ವೇಲೆ, ಮೇಲೆ ಎಲ್ಲವನ್ನೂ ಮೀರಿರುವ ನೀರಾಲಂಬವಾದ ಗಗನ, ಮುಂದೆ ಅದನ್ನೇ ಹೋಲುವ ಮಹೋದಧಿ, ಹಿಂದೆ ತಾನಲ್ಲದೆ ಮತ್ತೇನೂ ಇಲ್ಲವೆಂಬಂತೆ ಅಡ್ಡಯಿಸಿ ಎದ್ದು ನಿಂತಿದ್ದ ಮಹೇಂದ್ರ ಪರ್ವತದ ಸಾಲು. ಈ ಮಧ್ಯದ ದಿವ್ಯ ಪ್ರದೇಶವು ವಾನರರಿಗೆ ಅತ್ಯಾಶ್ಚರ್ಯಕರವಾಗಿ ಪರಿಣಮಿಸಿತು. ವಿ ಎನ್ ಭಾಗವತ್ ಪರ್ಬಳ್ಳಿ.